ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ನಾವು ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅನ್ನುವಂಥ ಪಾಠವನ್ನು ಅಧ್ಯಯನ ಮಾಡೋಣ. ನಮಗೆಲ್ಲರಿಗೂ ವಿದ್ಯುತ್ ಶಕ್ತಿ ಬಗ್ಗೆ ಗೊತ್ತು. ಇವತ್ತಿನ ದಿನ ನಾವೆಲ್ಲರೂ ವಿದ್ಯುತ್ ಶಕ್ತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಬಳಸುವಂಥ ಹಲವಾರು ಸೌಲಭ್ಯಗಳು, ನೀರಿನ ಪಂಪ್ ಸೆಟ್ ಆಗಿರ್ಬೋದು, ಅಥವಾ ಬೀದಿ ದೀಪಗಳಾಗಿರ್ಬೋದು, ಅಥವಾ ನಮ್ಮ ಮನೇಲಿ ಉರಿಯುವಂಥ ದೀಪ, ಮಿಕ್ಸಿ, ಗ್ರೈಂಡರ್, ರೆಫ್ರಿಜರೇಟರ್, ಅಥವಾ ಎಲೆಕ್ಟ್ರಿಕಲ್ ಟ್ರೈನ್ಸ್, ಅಥವಾ ನಾವು ಇವತ್ತಿನ ಆಫೀಸ್ಗಳಲ್ಲಿ ಯೂಸ್ ಮಾಡುವಂಥ ಫ್ಯಾನ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಇವೆಲ್ಲವೂ ಸಹ ಕೆಲಸ ಮಾಡೋದು ವಿದ್ಯುತ್ ಶಕ್ತಿ ಮೇಲೆ. ಅಂದರೆ ಈ ಎಲ್ಲ ಸಾಧನ ಕೆಲಸ ಮಾಡಲಿಕ್ಕೆ ವಿದ್ಯುತ್ ಶಕ್ತಿ ಅವಶ್ಯಕತೆ ಇದೆ ಅನ್ನಂಗಾಯಿತು. ಹಾಗಾದರೆ ವಿದ್ಯುತ್ ಶಕ್ತಿ ಎಂದರೇನು? ವಿದ್ಯುತ್ ಶಕ್ತಿ ಹೇಗೆ ರೂಪುಗೊಂಡಿದೆ? ವಿದ್ಯುತ್ ಶಕ್ತಿ ವಿದ್ಯುತ್ ಮಂಡಲದಲ್ಲಿ ಹೇಗೆ ಹರಿತದೆ? ವಿದ್ಯುತ್ ಪ್ರವಾಹದಿಂದ ಏನೇನು ಪರಿಣಾಮ ಆಗ್ತವೆ? ಅದರ ಉಷ್ಣ ಪರಿಣಾಮ ಅಂದರೆ ಏನು? ವಿದ್ಯುತ್ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಶಕ್ತಿಯನ್ನು ನಿಯಂತ್ರಿಸುವ ಅಂಶಗಳು ಯಾವ್ಯಾವು ಅಂತ ಅನ್ನೋದನ್ನು ಈ ಪಾಠದಲ್ಲಿ ಅಧ್ಯಯನ ಮಾಡೋಣ. ಬನ್ನಿ. ಹಾಗಾದರೆ ವಿದ್ಯುತ್ ಮಂಡಲದ ಬಗ್ಗೆ ತಿಳಿದುಕೊಳ್ಳಲು ಜಲಪ್ರವಾಹ ಮತ್ತು ವಿದ್ಯುತ್ ಪ್ರವಾಹ ಎರಡರಲ್ಲೂ ಪ್ರವಾಹ ಅಂತಿದೆ. ಹಾಗಾದರೆ ಜಲಪ್ರವಾಹ ಅಂದರೆ ನಮ್ಗೆ ಗೊತ್ತು, ಹರಿಯುತ್ತಿರುವಂಥ ಒಂದು ನೀರು. ಹಾಗಾದರೆ ವಿದ್ಯುತ್ ಪ್ರವಾಹ ಅಂದ್ರೂ ಸೇಮ್ನಾ? ಎಸ್. ನೀವು ನಿಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ನೋಡ್ತಿದ್ದೀರಿ, ಪೈಪ್ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ತಂತಿ ಇದೆ ಅಂತ. ಇಲ್ಲಿ ಪೈಪ್ಲೈನ್ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಿ, ಪೈಪ್ಲೈನ್ಗಳ ಮೂಲಕ ನೀರು ಹರಿದಂಗೆ ತೋರಿಸ್ತಾ ಇದ್ದಾರೆ. ಇದೊಂದು ವಿದ್ಯುತ್ ಮಂಡಲ ಅಂತ ಇಟ್ಕೊಂಡು ಒಂದು ಪೈಪ್ಗಳ ವ್ಯವಸ್ಥೆ. ಇಲ್ಲಿರುವಂಥ ಮೋಟರ್ ಆ ನೀರನ್ನು ಪಂಪ್ ಮಾಡ್ತಾ ಇದೆ. ಹಾಗಾಗಿ ಆ ಪಂಪಿನ ಪ್ರೆಷರ್ದಿಂದ ನೀರು ಇಲ್ಲಿಂದ ಈ ಪೈಪಿನ ಮೂಲಕ ಹೋಗಿ ಒಂದು ವೃತ್ತಾಕಾರದಲ್ಲಿ ಹರಿತಾ ಇದೆ. ಅದೇ ಥರ ನಾವು ಅದರ ಕೆಳಬದಿಗೆ ನೋಡಿದರೆ ಇಲ್ಲಿಯೂ ಒಂದು ವಿದ್ಯುತ್ ಮಂಡಲ ಇದೆ. ಈ ವಿದ್ಯುತ್ ಮಂಡಲದಲ್ಲಿ ಬ್ಯಾಟ್ರಿ ನಮ್ಮ ಪಂಪಿನ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಇಲ್ಲಿ ಪಂಪ್ ಹೇಗೆ ನೀರನ್ನು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ಸಹಾಯ ಮಾಡ್ತದೆ, ಹಾಗೆಯೇ ಬ್ಯಾಟ್ರಿ ಮಂಡಲದಲ್ಲಿ ವಿದ್ಯುತ್ತನ್ನು ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ಸಹಾಯ ಮಾಡ್ತದೆ. ರೈಟ್. ಜಲಪ್ರವಾಹದಲ್ಲಿ ನೀರು ಚಲಿಸುತ್ತಿರೋದನ್ನು ಕಾಣ್ತೀವಿ. ಹಾಗಾದ್ರೆ ವಿದ್ಯುತ್ ಪ್ರವಾಹದಲ್ಲಿ ಏನು ಚಲಿಸ್ತಿರ್ತದೆ ಅಂತಂದರೆ ಅದರ ಉತ್ತರ ಆವೇಶಗಳು. ಧನಾವೇಶ ಅಥವಾ ಋಣಾವೇಶ. ಪರಮಾಣುವಿನ ಮೂಲಭೂತ ಕಣವನ್ನು ಆವೇಶ ಎಂದು ಕರಿತೀವಿ. ಆವೇಶ ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕನೂ ಆಗಿರ್ಬೋದು. ಆವೇಶದ SI ಮಾನ ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಕೂಲಮ್ ಆಗಿರ್ತದೆ. ಒಂದು ಕೂಲಮ್ ಮೇಲೆ ಎಷ್ಟು ಆವೇಶ ಇರ್ತದೆ ಅಂತ ಕೇಳಿದ್ರೆ, 1 ಕೂಲಮ್ ಈಸ್ ಈಕ್ವಲ್ ಟು 6 × 10⁻18 ಎಲೆಕ್ಟ್ರಾನ್ಗಳ ಒಟ್ಟು ಆವೇಶದಷ್ಟು ಇರ್ತದೆ. ಒಂದು ಎಲೆಕ್ಟ್ರಾನ್ ಮೇಲೆ ಎಷ್ಟು ಆವೇಶ ಇರ್ತದೆ ಅಂತ ಕೇಳಿದರೆ 1.6 × 10⁻−19 ಕೂಲಮ್ನಷ್ಟು ಋಣಾತ್ಮಕ ಆವೇಶವನ್ನು ಹೊಂದಿರ್ತದೆ. ಹೀಗೆ ಒಟ್ಟು ಆವೇಶಗಳನ್ನ ಕಂಡುಹಿಡಿಬೇಕು. ಈಗ ನಾವು ಒಟ್ಟು ಆವೇಶಗಳನ್ನ ಕಂಡುಹಿಡಬೇಕಂದ್ರೆ ಒಟ್ಟು ಎಲೆಕ್ಟ್ರಾನ್ಗಳು ಎಷ್ಟಿದ್ದಾವೆ ಇಂಟು ಒಂದು ಎಲೆಕ್ಟ್ರಾನ್ ಮೇಲೆ ಎಷ್ಟು ಆವೇಶ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಎಷ್ಟು ಟೋಟಲ್ ಆವೇಶಗಳಿದ್ದಾವೆ ಅನ್ನೋದು ನಮಗೆ ಒಂದು ದತ್ತಾಂಶ ಸಿಗ್ತದೆ. ಹಾಗಾದರೆ ಆವೇಶ ಅಂದ್ರೇನು ತಿಳಿದುಕೊಂಡಂಗಾಯಿತು. ಹಾಗಾದರೆ ವಿದ್ಯುತ್ ಪ್ರವಾಹ ಅಂದ್ರೇನು ಗೊತ್ತಾಗಲಿಲ್ಲ. ರೈಟ್. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಆವೇಶಗಳ ಪ್ರವಾಹದ ದರ, ಎಷ್ಟು ವೇಗದಲ್ಲಿ ವಿದ್ಯುತ್ ಆವೇಶಗಳು ಹರಿತವೆ ಅನ್ನೋದೇ ವಿದ್ಯುತ್ ಪ್ರವಾಹದ ದರ. ರೈಟ್. ಹಾಗಾದರೆ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಇಲ್ಲೊಂದು ಚಿತ್ರ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿರುವಂಥ ಎಲೆಕ್ಟ್ರಾನ್ಗಳು, ವಿದ್ಯುತ್ ಪ್ರವಾಹ ಅಂದರೆ ಧನ ಅಥವಾ ಋಣ ಆವೇಶಗಳ ಪ್ರವಾಹ. ಇಲ್ಲಿ ಆವೇಶಗಳು ನೋಡ್ರಿ, ಬ್ಯಾಟ್ರಿಯ ಕೆಳಭಾಗದಿಂದ ಚಲಿಸ್ತಾ ಇದ್ದಾವೆ. ಈ ಥರ ಚಲಿಸ್ತಾ ಬರ್ತಾ ಇದ್ದಾವೆ. ಹಾಗೆ ಧನ ತುದಿಗೆ ಹೋಗ್ತಾ ಇದ್ದಾವೆ. ಅಂದರೆ ನೆಗೆಟಿವ್ ಪಾರ್ಟ್ದಿಂದ ಪಾಸಿಟಿವ್ ಪಾರ್ಟ್ ಕಡೆಗೆ ಎಲೆಕ್ಟ್ರಾನ್ಗಳು ಇಲ್ಲಿ ಚಲಿಸ್ತಾ ಇದ್ದಾವೆ. ಬಟ್ ನಮ್ಮೆಲ್ಲರಿಗೂ ಗೊತ್ತು, ವಿದ್ಯುತ್ ಯಾವಾಗಲೂ ಧನದಿಂದ ಋಣದ ಕಡೆಗೆ ಹರಿತದೆ ಅಂತ ಹೇಳ್ತಾರೆ.
ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ಯಾಕೆ ಅಂತ ಕೇಳಿದ್ರೆ, ವಿದ್ಯುನ್ಮಾನವನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡಲಾದ ಸಮಯದಲ್ಲಿ ಎಲೆಕ್ಟ್ರಾನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ದರಿಂದ ವಿದ್ಯುತ್ತನ್ನು ಯಾವಾಗಲೂ ಧನಾತ್ಮಕ ಆವೇಶ ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಅದು ಧನಾತ್ಮಕ ಆವೇಶದಿಂದ ಋಣಾತ್ಮಕ ಕಡೆಗೆ ಹರಿತದೆ. ವಿದ್ಯುತ್ ಫ್ಲೋವನ್ನು ಯಾವಾಗಲೂ ಈ ಥರ ತೋರಿಸ್ತಾರೆ, ಬಟ್ ನಿಜವಾಗ್ಲೂ ವಿದ್ಯುತ್ ಉಲ್ಟಾ ಹರಿತಿರ್ತದೆ. ಅಂದರೆ -2 ಪಾಸಿಟಿವ್ ಟು ನೆಗೆಟಿವ್ ಹರಿತಿರ್ತದೆ ಅಂತ ಹೇಳ್ತೀವಿ. ಬಟ್ ಎಲೆಕ್ಟ್ರಾನ್ಗಳು ಋಣದಿಂದ ಧನದ ಕಡೆಗೆ ಹರಿತಿರ್ತಾವೆ. ಹಾಗಾದರೆ ವಿದ್ಯುತ್ ಪ್ರವಾಹ ಹೇಗೆ ಅಳತೆ ಮಾಡ್ತಾರೆ ಕೇಳಿದ್ರೆ, ವಿದ್ಯುತ್ ಪ್ರವಾಹವನ್ನು ಅವುಗಳ ಆವೇಶಗಳು ಎಷ್ಟು ಚಲಿಸ್ತವೆ, ಎಷ್ಟು ಸಮಯದಲ್ಲಿ ಅನ್ನುವಂಥ ಆಧಾರದ ಮೇಲೆ ಅವುಗಳನ್ನು ಲೆಕ್ಕ ಮಾಡ್ತಾರೆ. ವಿದ್ಯುತ್ ಪ್ರವಾಹದ ಸಂಕೇತ I, ಆವೇಶದ ಸಂಕೇತ ಕೂಲಮ್, ದಟ್ ಇಸ್ Q, ಸಮಯದ ಸಂಕೇತ ಕ್ಯಾಪಿಟಲ್ T, ದಟ್ ಇಸ್ I ಈಸ್ ಈಕ್ವಲ್ ಟು Q/T ಅಂತ ಬರಿತೀವಿ. ಅಥವಾ ನಾವು ಹಿಂಗೂ ಹೇಳ್ಬೋದು Q ಈಸ್ ಈಕ್ವಲ್ ಟು IT ಅಂತ. ವಿದ್ಯುತ್ ಪ್ರವಾಹದ ಏಕಮಾನ ಅಂಪೈರ್. ಈ I ಈಸ್ ಈಕ್ವಲ್ ಟು Q/T ನಾವು ಹಿಂಗೂ ಬರಿಬೋದು 1 ಅಂಪೈರ್ ಈಸ್ ಈಕ್ವಲ್ ಟು 1 ಕೂಲಮ್ ಪರ್ ಸೆಕೆಂಡ್. ಅಂದರೆ ವಿದ್ಯುತ್ ತಂತಿಯ ಮೂಲಕ 1 ಕೂಲಮ್ನಷ್ಟು ವಿದ್ಯುತ್ ಆವೇಶಗಳು ಪ್ರತಿ ಸೆಕೆಂಡ್ಗೆ ಹಾದು ಹೋದರೆ ಅದನ್ನು ನಾವು 1 ಕೂಲಮ್ ಅಂತ ಕರಿತೀವಿ. ಅದನ್ನು ಕೆಲವೊಮ್ಮೆ ಇದು ತುಂಬ ಚಿಕ್ಕ ಪ್ರಮಾಣದಲ್ಲಿರ್ತದೆ. ಆ ಚಿಕ್ಕ ಪ್ರಮಾಣ ಅನ್ನೋಕ್ಕೆ ನಾವು 1 ಮಿಲಿ ಅಂಪೈರ್ ಅಂತ ಹೇಳ್ತೀವಿ. ಮಿಲಿ, ಸ್ಮಾಲ್ m ಈಸ್ ನಥಿಂಗ್ ಬಟ್ ದ ಮಿಲಿ ಅಂದರೆ 10⁻³ ಅಂಪೈರ್ ಅಂತ. ಇದಕ್ಕಿಂತಲೂ ತುಂಬ ಚಿಕ್ಕದಿದೆ ಕರೆಂಟ್ ಫ್ಲೋ ಅಂತಂದರೆ 1 ಮೈಕ್ರೋ ಅಂಪೈರ್ ಅಂತ ಹೇಳ್ತಾರೆ. ಇದು 4th ಲೆಟ್ರ್ M. ಮೈಕ್ರೋ ಮೀನ್ಸ್ 10⁻⁶ ಅಂಪೈರ್ ಅಂದರೆ ತುಂಬ ಚಿಕ್ಕ ಪ್ರಮಾಣದ ವಿದ್ಯುತ್. ಇದು ಸ್ವಲ್ಪ ದೊಡ್ಡದು, ಇದು ಅದಕ್ಕಿಂತಲೂ ದೊಡ್ಡದು. ಇಲ್ಲಿ ಒಂದು ಮಂಡಲವನ್ನು ನಮಗೆ ತೋರಿಸ್ತಾ ಇದ್ದಾರೆ. ಈ ಮಂಡಲ ವಿದ್ಯುತ್ ಮಂಡಲ. ಇಲ್ಲಿ ಬ್ಯಾಟ್ರಿ ಇದ್ದಾವೆ, ಬ್ಯಾಟ್ರಿ ಮೂಲಕ ಕರೆಂಟ್ ಹಿಂಗೆ ಸಿಂಬಲ್. ಇಲ್ಲಿ ಬರ್ತಾ ನಮಗೊಂದು A ಅಂತ ಹೇಳಿದ್ದಾರೆ. A ಈಸ್ ನಥಿಂಗ್ ಬಟ್ ದ ಅಂಪೈರ್. ವಿದ್ಯುತ್ ಪ್ರವಾಹನ ಅಳತೆ ಮಾಡಲಿಕ್ಕೆ ಒಂದು ಸಾಧನವನ್ನು ಬಳಸ್ಕೊತೀವಿ. ಅದರ ಹೆಸರು ಅಮ್ಮೀಟರ್ ಅಂತ. ದಿಸ್ ಇಸ್ ದ ಅಮ್ಮೀಟರ್. ಈ ಅಮ್ಮೀಟರ್ನ ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಯಾಕದು ಅಂತ ಕೇಳಿದರೆ, ಅಮ್ಮೀಟರ್ ಸರಣಿಯಲ್ಲೇ ಯಾಕೆ ಜೋಡಿಸ್ಬೇಕು ಅಂದರೆ, ಅಮ್ಮೀಟರ್ ಕೆಲಸ ಏನು ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ರೋಡ್ನ ಮೂಲಕ ಹಾದು ಹೋಗುವ ಜನರ ಸಂಖ್ಯೆಯನ್ನು ನಾನು ಲೆಕ್ಕ ಹಾಕಬೇಕು ಅಂದ್ರೆ, ರೋಡಿನ ಒಂದು ಬಿಂದುವಿನಲ್ಲಿ ನಾನು ಕೂತ್ಕೊಂಡ್ಬಿಟ್ರೆ ಅಲ್ಲಿಂದ ಪಾಸ್ ಆಗೋರು ಎಲ್ಲರನ್ನ ನೋಡ್ತಾ ಕೂತ್ರೆ ಎಣಿಸ್ಬೋದು. ಹಾಗೆ ಒಂದು ಮಂಡಲದಲ್ಲಿ ಹಾದು ಹೋಗುವಂಥ ವಿದ್ಯುತ್ ಪ್ರವಾಹದ ಮಧ್ಯಭಾಗದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ಬಿಡ್ತಾರೆ. ಇದರಿಂದ ಇದು ಹಾದು ಹೋಗುವಂಥ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಿ ನಮಗೆ ಹೇಳ್ತದೆ. ಇದರ ಹೆಸರು ಅಮ್ಮೀಟರ್ ಅಂತ. ಅಮ್ಮೀಟರ್ ತುಂಬ ಕಡಿಮೆ ರೋಧವನ್ನು ಹೊಂದಿದ್ದು ಯಾವಾಗಲೂ ಮಂಡಲದಲ್ಲಿ ಇದನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಇದನ್ನು ನೀವು ನೆನಪಿಟ್ಕೊಳ್ರಿ. ರೈಟ್. ವಿದ್ಯುತ್ ಪ್ರವಾಹಕ್ಕೆ ಕಾರಣವಾದ ಅಂಶ ಯಾವುದು? ಈಗ ನೀರು ಹರಿಲಿಕ್ಕೆ ಕಾರಣ ನಮ್ಗೆ ಗೊತ್ತು. ನೀರು ಯಾವಾಗಲೂ ಯಾವ ಥರ ಹರಿತದೆ ಅಂದರೆ, ಮೇಲ್ಗಡೆಯಿಂದ ಕೆಳಗಡೆಗೆ ಹರಿತದೆ. ಅಂದರೆ ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಗಳಿಗೆ ಹರಿತದೆ. ನೀರು ಗುರುತ್ವಾಕರ್ಷಣೆಯಿಂದ ಹರಿತದೆ. ಹಂಗಾರೆ ಕರೆಂಟ್ ಹರಿಯಾಗ್ತದಲ್ಲ ಇಲ್ಲಿ, ಅದು ಹೆಂಗೆ ಹರಿತದೆ ಅಂತ ಕೇಳಿದ್ರೆ, ಅದು ಹಂಗೇನಾ ಅಂದರೆ ನೋ, ಆವೇಶಗಳು ಗುರುತ್ವಾಕರ್ಷಣೆಗೆ ಒಳಪಡುವುದಿಲ್ಲ. ಮತ್ತು ಹಾಗಾದರೆ ಆವೇಶಗಳ ಚಲನೆಗೆ ಕಾರಣ ಏನಂಗಾರ? ಸೊ ಏನು ಅಂತಂದರೆ, ದಟ್ ಈಸ್ ನಥಿಂಗ್ ಬಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅಂದರೆ ವಿಭವಾಂತರ, ವಿದ್ಯುತ್ ವಿಭವಾಂತರ ಅಂತ ಹೇಳ್ತೀವಿ. ಈ ವಿಭವಾಂತರ ಅಂದರೆ ಏನು ನಮ್ಗೆ ಗೊತ್ತಾಗಲಿಲ್ಲ. ವಿದ್ಯುತ್ ವಿಭವಾಂತರದ SI ಮಾನ ವೋಲ್ಟ್ ಅಂತ ಕರಿತೀವಿ. ಭಾಳ ಸಲ ನಾವು ಅಂತಿರ್ತೀವಿ ಮನೆಯಲ್ಲಿ, ವೋಲ್ಟೇಜ್, ಕರೆಂಟ್ ವೋಲ್ಟೇಜ್ ಹೆಚ್ಚಾಯಿತು ಕಮ್ಮಿ ಆಯಿತು ಅಂತೇಳಿ. ವೋಲ್ಟೇಜ್ ಅಂದರೆ ವಿಭವಾಂತರ. ಒಂದು ಲೆಕ್ಕಕ್ಕೆ ನಾವು ಅಂದ್ಕೊಳ್ಳೋಣ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಕಾಲ್ಡ್ ಎಸ್ ಅ ವೋಲ್ಟೇಜ್ ಅಂತ ಹೇಳ್ತಾರೆ. ವೋಲ್ಟೇಜ್ ಅಂದರೆ, ಈಗ ಅಂದ್ಕೊಳ್ಳೋಣ, ಒಂದು ಪಾತ್ರೆಯಲ್ಲಿ ತುಂಬಿದ ನೀರಿದೆ, ಇನ್ನೊಂದು ಪಾತ್ರೆ ಖಾಲಿ ಇದೆ. ಇವೆರಡರ ನಡಬರ್ಕ ನಾನು ಒಂದು ಪೈಪ್ ಕೊಟ್ಟೆ ಅಂದರೆ ಹೆಚ್ಚಿನ ನೀರು ಕಡಿಮೆ ಇರುವ ನೀರಿನ ಭಾಗಕ್ಕೆ ಹರಿತದೆ. ಹೆಚ್ಚಿನ ಒತ್ತಡ ಇರುವ ಜಾಗದಿಂದ ಕಡಿಮೆ ಒತ್ತಡ ಕಡೆಗೆ ಹರಿತದೆ. ಹಾಗೇ ಕರೆಂಟು ಸಹ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಹರಿತದೆ. ದಟ್ ಈಸ್ ಕಾಲ್ಡ್ ಎಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದನ್ನು ನಾವು ವಿಭವಾಂತರ ಅಂತ ಕರಿತೀವಿ. ಇಲ್ಲಿಂದ ಆವೇಶಗಳು ಇಲ್ಲಿಗೆ ಹರಿತವೆ. ಹರಿಯುವಾಗ ಮಧ್ಯದಲ್ಲಿರುವಂಥ ಒಂದು ವಿದ್ಯುತ್ ಬಲ್ಬನ್ನು ಉರಿಸಿ ಹೋಗ್ತಾ ಇದ್ದಾವೆ.
ಅಂತಂದರೆ ಈ ವಿದ್ಯುತ್ ಇಲ್ಲಿಂದ ಇಲ್ಲಿಗೆ ಹರಿಬೇಕಾದ್ರೆ ಬಲ್ಬ್ ಹತ್ತಾ ಇದೆ ಅಂದರೆ ಕೆಲಸ ಮಾಡಾಕ್ತಾವಂತಂದು ನಮಗೆ. ಅದಕ್ಕಾಗಿ ಎಷ್ಟು ವೋಲ್ಟೇಜ್ ಅನ್ನೋದನ್ನು ವಿ ಈಸ್ ಈಕ್ವಲ್ ಟು W/Q ದಿಂದ ಅಳಿತಾರೆ. ವಿ ಅಂದರೆ ಇಲ್ಲಿ ವೋಲ್ಟೇಜ್, W ಅಂದರೆ ಮಾಡಿದ ಕೆಲಸ ಡಿವೈಡೆಡ್ ಬೈ ಎಷ್ಟು ಆವೇಶಗಳು ಹರಿದು ಅಷ್ಟು ಕೆಲಸ ಮಾಡಾಕ ಅಂತ. 1 ವೋಲ್ಟೇಜ್ ಈಸ್ ನಥಿಂಗ್ ಬಟ್ 1 ಜೂಲ್ ಪರ್ ಕೂಲಮ್ ಅಂತ ಹೇಳ್ತೀವಿ. ಅಥವಾ ಇದನ್ನು ಹಿಂಗೂ ಬರಿಬೋದು, 1 ವೋಲ್ಟ್ ಈಸ್ ಈಕ್ವಲ್ ಟು 1 J ಜೂಲ್ಸ್ ಪರ್ ಕೂಲಮ್ ಅಂತ. ರೈಟ್. ಸೊ ನಮಗೆ ಈಗ ವೋಲ್ಟೇಜ್ ಅಂದರೆ ಒಂದು ಲೆಕ್ಕಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. 1 ವೋಲ್ಟ್ ಅಂದರೆ ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ 1 ಕೂಲಮ್ ಆವೇಶವನ್ನು ತರುವಲ್ಲಿ 1 ಜೂಲ್ ಕೆಲಸ ನಡೆದರೆ ಆ ಎರಡೂ ಬಿಂದುಗಳ ನಡುವಿನ ವಿಭವಾಂತರವನ್ನು 1 ವೋಲ್ಟ್ ಅಂತ ಕರೀತಾರೆ. ವಿಭವಾಂತರ ಅಳೆಯುವ ಸಾಧನ ಅಥವಾ ಆ ವೋಲ್ಟೇಜನ್ನು ಅಳಿಲಿಕ್ಕೆ ವೋಲ್ಟಾಮೀಟರ್ ಅನ್ನುವಂಥ ಸಾಧನವನ್ನು ಬಳಸ್ತಾರೆ. ಈ ವೋಲ್ಟಾಮೀಟರ್ ಇಲ್ಲಿದೆ ನೋಡಿ. ರೈಟ್. ಇದು ಅಮ್ಮೀಟರ್ ಥರನೇ ಇದೆ, ಆದರೆ ಇದರ ಮಧ್ಯಭಾಗದಲ್ಲಿ ವಿ ಅಂತ ಬರೆದಿದ್ದಾರೆ, ಅದರಲ್ಲಿ ಎ ಅಂತ ಬರೆದಿದ್ದಿತ್ತು. ವೋಲ್ಟೇಜ್ ಡಿಫ್ರೆನ್ಸನ್ನು ಕಂಡುಹಿಡಬೇಕು. ಅಂದರೆ ಒತ್ತಡದಲ್ಲಿ ಆಗುವ ಬದಲಾವಣೆ, ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ವಿದ್ಯುತ್ ಪ್ರವಾಹ ಆಗ್ತಿರ್ತೈತಿ ಅಂತ ಗೊತ್ತು ನಮಗೆ. ಒತ್ತಡವನ್ನು ಅಳಿಬೇಕು ಅಂದರೆ 2 ಬಿಂದುಗಳಲ್ಲಿ ಮಿನಿಮಮ್ ಅಳಿಬೇಕು ನಾವು. ಹಾಗಾಗಿ ಇದನ್ನು ಯಾವಾಗಲೂ ವಿಭವಾಂತರವನ್ನು ಅಳಿಲಿಕ್ಕೆ ವೋಲ್ಟ್ ಮೀಟರ್ನ ಬಳಸ್ತಾರೆ. ಇದನ್ನು ಯಾವಾಗಲೂ ಸಮಾಂತರವಾಗಿ ಬಳಸ್ತಾರೆ. ಯಾಕದು ಸಮಾಂತರ ಅಂತ ಕೇಳಿದರೆ, ಈಗ ಇಲ್ಲೊಂದು ವಿದ್ಯುತ್ ಮಂಡಲ ಇದೆ, ವಿದ್ಯುತ್ ಮಂಡಲ ಮೂಲಕ ವಿದ್ಯುತ್ ಪ್ರವಾಹ ಆಗ್ತಾಯಿದೆ. ಹಾಗಂತೇಳಿ ಆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಪಾಸಿಟಿವ್ ಟು ನೆಗೆಟಿವ್ ಅಂತ ತೋರಿಸ್ತೀವಿ ನಾವು. ಈಗ ಇಲ್ಲಿಂದ ವಿದ್ಯುತ್ ಪ್ರವಾಹ ಹಿಂಗೆ ಬರಾಗ್ತದೆ, ಹಿಂಗೆ ಹೋಗ್ತದೆ. ಬಟ್ ಇಲ್ಲಿರುವ ಸ್ಪೀಡ್ ಅಥವಾ ಒತ್ತಡ ಇಲ್ಲೂ ಇರ್ತದ ಅಂದರೆ ಇರಲ್ಲ. ಹಾಗಾಗಿ ಒತ್ತಡದಲ್ಲಾಗುವ ಬದಲಾವಣೆ ಅಳಿಲಿಕ್ಕೆ ನಾವು ವೋಲ್ಟಾಮೀಟರ್ನ ಯೂಸ್ ಮಾಡೋದ್ರಿಂದ ಇದನ್ನು ಯಾವಾಗಲೂ ಈ ನಮ್ಮ ವಿದ್ಯುತ್ ಮಂಡಲಕ್ಕೆ ಸಮಾಂತರವಾಗಿ ಜೋಡಿಸಬೇಕು ಅಂತ. ವಿದ್ಯುತ್ ಮಂಡಲ ಅಂದರೆ ಸಣ್ಣದಾದಂಥ ವಿದ್ಯುತ್ ಹರಿಲಿಕ್ಕೆ ನಾವು ಮಾಡಿಕೊಂಡಂಥ ಸಂವೃತ್ತ ವ್ಯವಸ್ಥೆ. ಸೊ ಇಲ್ಲಿ 2 ಮಂಡಲಗಳನ್ನು ನೀವು ನೋಡಿದರೆ ಒಂದು ಡಿಫ್ರೆನ್ಸ್ ಇದೆ. ಇಲ್ಲಿ ಲೈಟ್ ಉರಿತಾ ಇರೋದನ್ನು ತೋರಿಸಿದ್ದಾರೆ, ಇಲ್ಲಿ ಲೈಟ್ ಉರಿತಾ ಇಲ್ಲ. ಯಾಕೆ ಅದು ಅಂದರೆ ಇಲ್ಲಿ ನೋಡಿ ಕನೆಕ್ಷನ್ ಕಟ್ ಇದೆ. ಇದನ್ನು ಸ್ವಿಚ್ ಅಂತ ಕರಿತೀವಿ, ಅಥವಾ ನಮ್ಮ ಮನೆಯಲ್ಲಿರುವಂಥ ಬಟನ್, ಲೈಟ್ ಬಟನ್ನು ಒಂದು ಸ್ವಿಚ್ನೇ. ಆದರೆ ಇಲ್ಲಿ ಒಂದು ಮಧ್ಯದಲ್ಲಿ ಪಾಯಿಂಟ್ ಇಟ್ಟಿದ್ದಾರೆ, ಅಂದರೆ ಈ ಸರ್ಕ್ಯೂಟ್ ಆನ್ ಆಗಿದೆ, ಇಲ್ಲಿಂದ ವಿದ್ಯುತ್ ಹರಿತಾ ಇದೆ, ಹಾಗಾಗಿ ಈ ಬಲ್ಬ್ ಉರಿತಾ ಇದೆ. ಈ ಸರ್ಕ್ಯೂಟ್ಗಳನ್ನು ಮಾಡುವಾಗ ಕೆಲವೊಂದಿಷ್ಟು ಸಂಕೇತಗಳನ್ನ ಬಳಸ್ತೀವಿ. ಎಲ್ಲ ಕಡೆಗೂ ನಾವು ಅವುಗಳ ಹೆಸರುಗಳನ್ನು ಅಥವಾ ಚಿತ್ರಗಳನ್ನು ಬಿಡಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಣ್ಣ ಸಣ್ಣ ಚಿತ್ರದ ಮೂಲಕ ಸಂಕೇತಗಳನ್ನ ಬರೀತಾರೆ. ಇಲ್ಲಿ ನೋಡ್ತಿದ್ರಿ ಒಂದು ವಿದ್ಯುತ್ ಕೋಶ, ದಟ್ಸ್ ಅ ಸೆಲ್ ಬ್ಯಾಟ್ರಿಯನ್ನು ಈ ಥರ ತೋರಿಸ್ತೀವಿ. ದೊಡ್ಡ ಗೆರೆ ಯಾವಾಗಲೂ ಪಾಸಿಟಿವ್ ಆಗಿರ್ತದೆ, ಚಿಕ್ಕ ಗೆರೆ ಯಾವಾಗಲೂ ನೆಗೆಟಿವ್ ಆಗಿರ್ತದೆ. ಭಾಳಷ್ಟು ಬ್ಯಾಟ್ರಿಗಳನ್ನು ಜೋಡಿಸ್ತೀರಿ ಅಂದರೆ ನಾವು ಈ ಥರ ಭಾಳಷ್ಟು ಪಾಸಿಟಿವ್ ನೆಗೆಟಿವ್ ತೋರಿಸ್ತೀವಿ. ಇದು ತೆರೆದ ಸ್ವಿಚ್ ಆಗಿರ್ತದೆ, ಇದು ಮುಚ್ಚಿದ ಸ್ವಿಚ್ ಆಗಿರ್ತದೆ. ಇಲ್ಲಿ ನೋಡಿರಿ ಒಂದು ವೈರ್ಗೆ ಇನ್ನೊಂದು ವೈರ್ ಕನೆಕ್ಟ್ ಆಗಿದೆ, ದಟ್ ಇಸ್ ಅ ಕನೆಕ್ಷನ್ ಆಗಿದೆ ಅಂತ. ಬಟ್ ಇಲ್ಲಿ ಒಂದು ವೈರ್ ಮೇಲೆ ಇನ್ನೊಂದು ವೈರ್ ಹಾದೋಗಿದೆ, ಬಟ್ ಇಟ್ ಇಸ್ ನಾಟ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಇಲ್ಲಿ ಬಲ್ಬ್ನ ಸಂಕೇತ ಈಗೂ ತೆಗಿಬೋದು, ಅಥವಾ ನಾವು ಈ ಥರನೂ ಬರಿಬೋದು. ಇನ್ನು ದಿಸ್ ದ ರೋಧ, ಇದನ್ನು ರಿಯೋಸ್ಟ್ಯಾಟ್ ಅಂತ ಕರಿತೀವಿ. ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾದರೆ ಅಂದರೆ ರೋಧದಲ್ಲಿ ಆಗುವಂಥ ವೇರಿಯೇಷನ್ನ ಇದರಿಂದ ತೋರಿಸ್ಬೋದು. ಇದು ನಮ್ಗೆ ಗೊತ್ತು, ಅಮ್ಮೀಟರ್ ವೋಲ್ಟ್ ಮೀಟರ್ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತೀನಿ. ಧನ್ಯವಾದ.